ನಮ್ಮ ಪ್ರತಿನಿಧಿ ಹಿರಿಯ ನಟಿ ತಾರಾ ಅವರನ್ನ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ. ಹಿರಿಯ ನಟಿ ಸರೋಜಾದೇವಿ ಅವರು ಏನಿಲ್ಲ, ಅವರು ನಟಿ ತಾರಮ್ಮ ಅವ್ರಿಗೆ ತುಂಬಾ ಕ್ಲೋಸು, ಅಮ್ಮ ಮಗಳ ಥರ ಇದ್ದರು. ಸೊ ಅವ್ರನ್ನ ಕಳೆದುಕೊಂಡಿರೋದು ಎಷ್ಟು ದುಃಖ ಆಗ್ತಿದೆ ಅಂತ ಅವ್ರನ್ನೇ ಮಾತನಾಡ್ಸೋಣ. ಮೇಡಮ್, ನೀವು ಅವ್ರನ್ನ ತಾಯಿ ಥರನೇ ನೋಡ್ತಾ ಇದ್ರಿ, ಅಮ್ಮ ಅಮ್ಮ ಅಂತ ಪ್ರೀತಿಯಿಂದ ಕರಿತಾ ಇದ್ರಿ. ನಾವೆಲ್ಲ ನೋಡ್ತಾ ಇದ್ವಿ ನಿಮ್ಮ ಮನೆಗಳಲ್ಲಿ ಮತ್ತು ಅವ್ರ ಮನೆಗಳಲ್ಲಿ ಎಲ್ಲರೂ ಒಟ್ಟಿಗೆ ಸೇರೋದು, ಒಂದು ಸಂಭ್ರಮಿಸೋದು. ಅದು ಇನ್ನು ನೆನಪು ಮಾತ್ರ ಮೇಡಮ್, ಇನ್ಯಾವತ್ತೂ ಮೀಟ್ ಮಾಡೋಕ್ಕಾಗಲ್ಲ. ಎಷ್ಟು ಬೇಜಾರಾಗ್ತದೆ. ನೀನು ಇಷ್ಟೊಂದೆಲ್ಲ ಕೇಳ್ಬೇಡ, ನನಗೆ ಅಳಕ್ಕೆ ಥರ ಇಲ್ಲ. ನೀನು ಹೇಳಿದಾಗೆ ಅಮ್ಮ ಮಗಳು ಅನ್ನೋದು ಸಂಬಂಧ ಸತ್ಯ, 100% ಸತ್ಯ. ಅವ್ರು ಮಾತಾಡ್ತಾ ಇದ್ದಿದ್ದು, ಅವ್ರು ನೋಡ್ತಾ ಇದ್ದಿದ್ದು, ಅಥವಾ ನನ್ನ ಜೊತೆ ಬಿಹೇವ್ ಮಾಡ್ತಾ ಇದ್ದಿದ್ದು, ಮತ್ತು ಅದು ಒಂದೊಂದು ಸತಿ ಮಗು ಥರನೂ ಹೌದು. ತಾಯಿ ಅಂತ ಎಷ್ಟು ಬುದ್ಧಿ ಹೇಳ್ತಿದ್ರು, ಹಾಗೆ ಮಕ್ಕಳ ಥರನೂ ಆಗ್ಬಿಡೋರು. ನನಗೆ ಅಲ್ಲಿ ಹೋಗ್ಬೇಕು, ನಾನು ಇಲ್ಲಿ ಹೋಗ್ಬೇಕು ಅನ್ನೋರು. ಆಯಿತು ಬಿಡಮ್ಮ, ಕರ್ಕೊಂಡು ಹೋಗ್ತೀವಿ ಅಂತೆಲ್ಲ ಹೇಳ್ತಿದ್ವಿ. ಬಟ್ ಆಫ್ಕೋರ್ಸ್ ಗೌತಮ್ ಮತ್ತು ಗೌತಮ್ ಮತ್ತು ಮಗಳು ಇಂದು ಆ ತಾಯಿನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು, ಅಷ್ಟೇ ಒಂಥರ ಬಚ್ಚಿಟ್ಕೊಂಡು ನೋಡೋರು. ಸೊ ಹಂಗಾಗಿ ಅವ್ರ ಮಕ್ಕಳಿಗೆ ಅವರ ತಾಯಿ ಇಲ್ಲದ ದುಃಖವನ್ನು ಸಹಿಸುವಂಥ ಶಕ್ತಿ ಕೊಡಬೇಕು. ಯಾಕಂದರೆ ಅವರು ಫುಲ್ ಇದ್ದಿದ್ದೇ ಅವ್ರನ್ನ ನೋಡ್ಕೊಳ್ಳೋದು, ಅವ್ರನ್ನ ಹುಷಾರು ಮಾಡೋದು ಇದೇ ಇರ್ತಿತ್ತು. ಸೊ ಅದ್ರ ಬಗ್ಗೆ ನನಗೆ ಒಂಥರ ಇವ್ರು ಹೆಂಗಪ್ಪ ನಾಳೆ ಅಂತ ಅನಿಸುತ್ತೆ ನನಗೆ. ಒಂದು ತಾಯಿನ ಕಳ್ಕೊಂಡಿದ್ದು ಅಷ್ಟೇ ಅಲ್ಲ, ನನಗೊಂದು ಇವ್ರ ಬಗ್ಗೆ ಹೆಮ್ಮೆ ಅನಿಸೋದೇನು ಅಂದರೆ, ಇಡೀ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟನಿಗೆ ಸಮನಾಗಿ ನಿಂತ ಒಬ್ಬ ಕಲಾವಿದೆ ಇದ್ದರೆ ಅದು ಬಿ ಸರೋಜಾದೇವಿ. ಯಾಕಂದರೆ ಆಗಿನ ಕಾಲದಲ್ಲೇ ಪಂಚಭಾಷಾ ತಾರೆ, ಇವಾಗ ನಾವೇನಂತೀವಿ ಪ್ಯಾನ್ ಇಂಡಿಯಾ, ಅದು ಇದು, ಅದೆಲ್ಲವನ್ನೂ ಮೀರಿ ಬೆಳೆದಂಥ ಒಬ್ಬ ಕಲಾವಿದೆ ಅದು. ಸೊ ಅದನ್ನು ನಾವು ವರ್ಣಿಸೋಕ್ಕಾಗೋದೇ ಇಲ್ಲ ಅಲ್ವಾ. ಮೇಡಮ್, ಸರೋಜಾದೇವಿ ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಮೇಡಮ್? ಕಿತ್ತೂರು ರಾಣಿ ಚೆನ್ನಮ್ಮ ನೆನಪಾಗ. ಯಾಕಂದರೆ ಅವರು ಡೈಲಾಗ್ನ ನಾವು ಸ್ಕೂಲಲ್ಲೆಲ್ಲ ಪಾಠ ಮಾಡಿ ಏಕಪಾತ್ರಾಭಿನಯ ಎಲ್ಲ ಮಾಡಿ ಪ್ರಶಸ್ತಿನ ತೊಗೊಂಡಂಥವ್ರು. ನಾವು ಯಾವಾಗಲೂ ಹೇಳ್ತಿದ್ದೆ ನಾನು, ಅಯ್ಯೋ ನಾನು ನಿಮ್ಮ ಡೈಲಾಗ್ ಹೇಳ್ಸೋರು. ಆಮೇಲೆ ಅದೆಲ್ಲ ನಾನು ಮರೆಯೋಕ್ಕೆ ಆಗಲ್ಲ. ಅದಾದಮೇಲೆ ನನಗೆ ಭಾಗ್ಯವಂತರು, ಮರೆಯೋಕ್ಕಾಗೋದೇ ಇಲ್ಲ. ಅವರು ಕ್ಯಾನ್ಸರ್ ಪೇಷಂಟಾಗಿ ಆ ಥರದ್ದು ಹೋಗಾಡ್ ದೀಸ್ 2 ಫಿಲ್ಮ್ಸ್ ನನಗೆ ಸಾಧ್ಯನೇ ಇಲ್ಲ ಮರೆಯೋಕ್ಕೆ. ಅವ್ರನ್ನ ನಟಿಯಾಗಿ ನಾವು ಕನ್ನಡ ಚಿತ್ರರಂಗದಲ್ಲಿ ಪಡೆದಿದ್ದು ನಾವೆಲ್ಲ ಭಾಗ್ಯವಂತರು ಅಂತಲೇ ಹೇಳ್ಬೋದು ಮೇಡಮ್. ಸೊ ಸರೋಜಾದೇವಿ ಅವ್ರನ್ನ ಕಡೆಯದಾಗಿ ನೀವು ಭೇಟಿ ಮಾಡಿದ್ದು ಯಾವಾಗ, ಮತ್ತು ಇವತ್ತು ಬೆಳಗ್ಗೆ ಏನಾಯಿತು ಮೇಡಮ್? ಆ್ಯಕ್ಚುಲಿ ಅಲ್ಲ, ನನಗೆ ಗೊತ್ತಿಲ್ಲ. ನನಗೆ ಅವ್ರು ನೋಡಿ 3-4 ತಿಂಗಳ ಮೇಲೆ ಆಗೋಗಿದೆ. ನಾನು ಭೇಟಿ ಮಾಡಿ ಅದೇ ನೋಡಲೇ ಇಲ್ಲ. ಈ ನಡುವೆ 3 ದಿನದ ಹಿಂದೆ ಫೋನ್ ಮಾಡಿದ್ರು. ಅದೇ ಇಂದು ಊರಿಗೆ ಹೋಗಿದ್ದಾಳೆ, ನೀನು ಬಾ ನಿನ್ನ ಮನೆಗೆ ಅಂತೆಲ್ಲ ಕರೆದ್ರು. ನಾನೇನಂದೆ ಅಂದರೆ, ಇಂದು ಹೋಗಿದ್ದಾಳಲ್ಲ ಬಂದುಬಿಡ್ಲಿ ಅವಳು, ಯಾಕೆಂದರೆ ಅವಳು ಮಗು ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಆ ಟೈಮಲ್ಲಿ ಬಂದುಬಿಡ್ತಾಳೆ. ಅವಳು ಬಂದಮೇಲೆ ಬರ್ತೀನಿ ಅಮ್ಮ ಅಂತ ಹೇಳಿ ಇಟ್ಟೆ. ಅಂದರೆ ಶಿ ವಾಸ್ ವೆರಿ ಆ್ಯಕ್ಟಿವ್. ಎಲ್ಲೂ ನನಗೆ ಮಾತಾಡ್ಬೇಕಾದ್ರೂ ಸುಸ್ತಾಗಿದ್ದಾರೆ, ಇನ್ನೇನೋ ಆಗಿದೆ ಅಂತ ನನಗೆ ಅನ್ನಿಸ್ಲೇ ಇಲ್ಲ ಮಂಗಳ. ಅದೇನಂತ ಗೊತ್ತಿಲ್ಲ. ಬಟ್ ಏನಿವೆ